93 ಕಾರ್ಯಕ್ರಮ ನಾವು ನಮ್ಮ ವಾಣಿ ಅಧ್ಯಕ್ಷರು ಒಂದು ಸ್ವಲ್ಪ ಗ್ರೂಪ್ ಅನ್ಕೊಂಡಿದ್ದಾರೆ. ಅದಿಂದು ಇಲ್ಲ. ಕಾರ್ಯಕಾರಿ ಸಮಿತಿ ತಿಳಿಸಿ ಏನೇ ಮಾಡಿದ್ರು ನಮ್ಮ ಕಾರ್ಯಕಾರಿ ಸಮಿತಿ ಮುಂದೆ ತಂದೆ ಮುಂದಕ್ಕೆ ಹೋಗೋದು ದರದಲ್ಲಿ. ಯಾಕೆ ನಾವು ಮಾತಾಡೋಕೆ ಅವಕಾಶ ಇಲ್ವಾ? ನಾವು ವಾಣಿಜ್ಯ ಮಂಡಳಿ ಆಫೀಸ್ ಬರೋರು ಈಸಿ ಮಾತಾಡೋಕೆ ಅವಕಾಶ ಇದೆ. ನಮ್ಮ ಹಂಚಿಕೆ 1000 ಇದೆ, ಆದ್ರೆ ನಮ್ಮ ಹಂಚಿಕೆ ಅಲ್ಲ, ಇಡೀ ಕಾರ್ಯಕಾರಿ ಸಮಿತಿ ಅಂತಿಮ ತೀರ್ಮಾನ. ಇವ್ರೇನ್ ತೀರ್ಮಾನ ಅಥವಾ ಅದಕ್ಕೆ ಎಲ್ಲರೂ ಭಾಗಿಯಾಗುತ್ತೆ. ಅದರಿಂದ ಯಾರು ಅದಕ್ಕೆ ಊಹಾಪ ಕೊಡೋದು ಬೇಡ. 39 ವರ್ಷ ಮಾಡ್ತಾರೆ ಕೋಟಿ, ಇಲ್ಲಿ ಏನು ಒಂದು ಲಿಮಿಟ್ ಇದೆ, ಅದನ್ನ ಬಿಟ್ಟು ಯಾರು ಮೀರಕ್ಕೂ ಅವಕಾಶ ಇಲ್ಲ. ಇಲ್ಲಿ ಇಡೀ ಕಾರ್ಯಕಾರಿ ಸಮಿತಿ ನಾವೇನೇ ಯಾರೇನೇ ಮಾತಾಡಿದ್ರು ಕಾರ್ಯಕಾರಿ ಸಮಿತಿ ಬಂದೇ ಮುಂದೆ ಹೋಗೋದು. ಅದನ್ನು ಯಾರು ಅನ್ಯ ಭಾವಿಸ್ಬೇಡಿ. ಅವ್ರಂತಾರೆ ಇವ್ರಂತಾರೆ ನೀವು ಕಿವಿ ಕೊಡ್ಬೇಡಿ. ನೀವೇನಾದ್ರೆ ಬಂದ್ ಕೇಳಿ, ಈ ಮೀಟಿಂಗ್ ಇರ್ತದೆ, ಅವ್ರು ಕೇಳಿದಾಗ ಕ್ಲಿಯರ್ ಸಿಗುತ್ತೆ. ಏನು ಸರ್, ಯಾವ ವಿಚಾರವಾಗಿ 93ನೇ ವರ್ಷಕ್ಕೆ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡಿರೋದು? ಅದು ನಾವು ಅಧ್ಯಕ್ಷರು ಇಂಡಸ್ಟ್ರಿ ಅನ್ನೋದು ಅನ್ಕೊಂಡಿದ್ರು. ಅದು ಮಾಡ್ಬೇಕು ಬೇಡ ನಾವೇ ಇನ್ನು ತೀರ್ಮಾನ ಮಾಡಿದ್ವಿ. 3 ಕಾರ್ಯಕಾರಿ ಸಮಿತಿ ಕೂತ್ಕೊಂಡು ಮಾಡಕ ಬಜೆಟ್ ಏನಾರು ಆಗುತ್ತಾ, ಸರ್ಕಾರ ಏನೋ ಮನವಿ ಮಾಡೋದಕ್ಕೆ ಕೇಳ್ಬೇಕು ಅಂತಿದ್ರು. ಅದಿಲ್ಲ, ಇನ್ನು ಅದು ರೂಪುರೇಷೆ ತಗೊಂಡಿಲ್ಲ. ಅದನ್ನ ಯಾಕೆ ನಮ್ಗೆ ನೀವು ಯಾರು ಹೇಳಿದ್ರು ಗೊತ್ತಿಲ್ಲ. ನಾವು ಮಾತಾಡಿದ್ವಿ, ಒಂದು ಆಫೀಸ್ಗಾರ ಮಾತಾಡಿದ್ವಿ. ಉದ್ಯಮದ ಒಳಿತಿಗಾಗಿ ನಾವು ಮಾತಾಡೋದು. 93ನೇ ವರ್ಷದ ಅವಶ್ಯಕತೆ ಇದೆಯಾ? ಅದು ಮಾಡಿದ್ರೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇದೆ. ಮಾಡಿದ್ರೆ ಹೇಳ್ತೀವಿ ಅವಶ್ಯಕತೆ ಇದೆಯಾ ಇಲ್ವಾ ಅಂತ. ನಾವು ಮಾಡಿದ್ರೆ ಇವಾಗ ಏನ್ ಹೇಳೋಣ? ಅಂತಿಮ ಫಸ್ಟ್ ಅಂತಿಮ ತೀರ್ಮಾನ ನಮ್ಮ ಇಸಿ ಕಮಿಟಿ ಇರ್ತೀವಿ, ತಮ್ಗೆಲ್ಲ ತಿಳಿಸ್ತೀವಿ. ಅಲ್ಲ ಸರ್, ಇವಾಗ ಒಂದು 100 ವರ್ಷದ ಮಾಡ್ತಾರೆ, 25, 50, 75 ಮಾಡ್ತಾರೆ. ನೀವು ಈ ಸರಿ ಯಾಕೆ 93ಕ್ಕೆ ಇಟ್ಕೊಂಡಿರೋದು ಅಂತ ಮೇಡಮ್, ಒಂದು ವಿಚಾರ ಬಂದಿದೆ. ನೆನೆಯಿಂದ ನಾವು ಚರ್ಚೆ ಮಾಡಿದ್ದೀವಿ ಎಲ್ಲ ವಿಚಾರಗಳು. 93ನೇ ಇಸ್ವಿದು ಏನಂದ್ರೆ ನಮ್ದು ಎಲ್ಲ ಸಿನಿಮಾದ ಗ್ರೂಪ್ಗಳು ತುಂಬಾನೇ ಇದಾವೆ. ಆ ಸಿನಿಮಾ ಗ್ರೂಪ್ ನಲ್ಲಿ ಕಡಿಮೆ ಅಂದ್ರೆ ಪ್ರತಿ ಗ್ರೂಪ್ ನಲ್ಲೂ ಸಹ ಈ 93 ವರ್ಷದ ಕಾರ್ಯಕ್ರಮ ನಡೀತಿದೆ ಅಂದಾಗ ಯಾರೇ ಒಬ್ಬನೇ ಒಬ್ಬ ನಿರ್ಮಾಪಕ ಸದಸ್ಯ ಇರ್ಬೋದು, ವಿತರಕ ಇರ್ಬೋದು, ಅಥವಾ ಸಾಮಾನ್ಯ ವ್ಯಕ್ತಿ ಇರ್ಬೋದು, ಯಾರು ಸಹ ಈ 93ನೇ ವರ್ಷದ ಕಾರ್ಯಕ್ರಮ ಬೇಕು ಅಂತ ಯಾರು ಹೇಳಲಿಲ್ಲ. ಅದನ್ನು ಸಹ ನಾವು ಈ ಲೆಟರ್ ನಲ್ಲಿ ಕೊಟ್ಟಿದ್ದೀವಿ. ನಮ್ಮದು ನಿರ್ಮಾಪಕರಾಗಿ ನಮ್ಮ ಒಂದು ಇದನ್ನು ನಾವು ಕೊಟ್ಟಿದ್ದೀವಿ. ತುಂಬಾ ಜನನು ಸಹ ನಾವು ಹೇಳಿದ್ವಿ. ಸಾಮಾನ್ಯ ಸದಸ್ಯರುಗಳಿಗೆ ನಾವು ಅದನ್ನ ಮೊದಲನೇದಾಗಿ ಯಾರೇ ತಪ್ಪು ಮಾಡಬೇಡಿ. ಕಾರ್ಯಕಾರಿ ಸಮಿತಿ ಬಂದ ಮೇಲೆ ಎಲ್ಲ ತೀರ್ಮಾನ ಆಗೋದು. ನೀವು ಡಿಸಿಷನ್ ತಗೋಬೇಡಿ. ನೀವು ಅಂತಿಮ ಮಾಡಬೇಡಿ. ಗ್ರೂಪ್ ಅಲ್ಲಿ ಹೇಳಿದ್ರು, ಪಕ್ಕದವ್ರು ಹೇಳಿದ, ಕಿವಿ ಕೊಟ್ಟ, ಅವೆಲ್ಲ ಕೇಳಬೇಡಿ. ಕಾರ್ಯಕಾರಿ ಸಮಿತಿ ಐತಲ್ವಾ, ಎಲ್ಲರೂ ಆಯ್ಕೆ ಮಾಡಿದ್ರಲ್ಲ, ನಿಮ್ಮ ತೀರ್ಮಾನ ಅಂತಿಮ ತೀರ್ಮಾನ. ನೀವ್ ಹೇಳ್ದಾಗ ನಾವು ಕೇಳೋದು, ನೀವು ನಮ್ಮನ್ನ ಎಲೆಕ್ಟ್ ಮಾಡಿರೋದು. ಅದರಿಂದ ನಾವು ನಿಮ್ಮನ್ನ ಬಿಟ್ಟು ಏನು ಮಾಡೋದ, ಅದನ್ನ ಫಸ್ಟ್ ಆಫ್ ಆಲ್ ಯಾರು ಹೇಳಿದ್ರೆ ಇನ್ನು ಹೇಳಿ. ಯಾರ್ಯಾರ ಹತ್ರ ಬಂದ್ರೆ ಡೌಟ್ ಇದ್ದು ಕೇಳಿ. ಸುಮ್ನೆ ಬಂದು ಅವ್ರು ಹೇಳಿದ್ರು 25 ಗ್ರೂಪ್ 75 ಗ್ರೂಪ್ 1000 ಗ್ರೂಪ್ ಹೇಳಿ ಪಾಪ ಅವ್ರಿಗೆ ತಗ ಎಲ್ಲ ಏಟಲ್ಲ ಯಾರೇನ ಸ್ಟೇಟ್ಮೆಂಟ್ ಬಂದಿದೆ. ಅಧ್ಯಕ್ಷರದ್ದು ಸ್ಟೇಟ್ಮೆಂಟ್ ಬಂದಿದೆ. ಅಧ್ಯಕ್ಷರು ಹೇಳಿದ್ರೆ ಕಮಿಟಿ ಇದೆಯಾ? ಅಧ್ಯಕ್ಷರಿಂದ ಬಂದಿದೆ. ಇಲ್ಲ, ಕಮಿಟಿ ನಮ್ಗೆ ವಿನಾವಶ್ಯಕತೆ ಸುಮ್ಮನೆ ಗೊಂದಲ ಸುಳ್ಳು ಇವೆಲ್ಲ ಬೇಡ. ಯಾಕೆ ಸುಮ್ನೆ ನಾವು ಗಾಜಿ ಮಲ್ಪಕ್ಕೆ ಕಲ್ಲು ಹೊಡೆಯೋದು ಬೇಡ. ಹೇಳಿದರೆ ಬೇಡ. ಅದ್ರ ಅಧ್ಯಕ್ಷ ಹೇಳಿರ್ಬೋದು, ನಾವು ಕಮಿಟಿ ಇದೀವಾ, ನಾವಾದ್ಮೇಲೆ ನೀವು ಕಾರ್ಯಕಾರಿ ಸಮಿತಿ ಬರೋದು ತೀರ್ಮಾನ ತಗೊಳ್ಳಿ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ.